ನಮಸ್ಕಾರ ರೀ. ಇದು ಡಾಗ್ರೇಜ್ ಹಚ್ಚಿದಾರೆ ದ್ರಾಕ್ಷಿ ಸಲುವಾಗಿ ಡಾಗ್ರೇಜ್ ಕಣ್ಣು ಹಚ್ಚಿದಾರೆ ಇಲ್ಲಿ ನೋಡ್ರಿ ಇಲ್ಲಿ ಅದು ಬಹಳ ಚಿಕ್ಕದು ಇರೋದ್ರಿಂದ ಸ್ವಲ್ಪ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕಾಗಿತ್ತು. ಆ ಪ್ರಸಂಗ ಬಂದಾಗ ನಾವೇನ್ ಮಾಡಿದ್ವಿ, ಇದ್ರ ಜೊತೆ ಕಲ್ಲಂಗಡಿ ಸಸಿ ಹಚ್ಬಿಡೋಣ, ಇದಕ್ಕೆ ವ್ಯವಸ್ಥೆ ಆಗುತ್ತೆ, ಡಾಗ್ರೇಜ್ ಬೆಳೀತದೆ ಅಂತ ಹೇಳಿ ಮಾಡಿದ್ವಿ. ಬೆಳೆದ್ಬಿಟ್ಟಿದೆ ಇಲ್ಲಿ, ಮಲ್ಚಿಂಗ್ ಇಲ್ಲ ಏನಿಲ್ಲ, ಚೆನ್ನಾಗಿ ಬೆಳೆದಿದೆ. ಯಾಕಂದ್ರೆ ಇದು ಬೆಳ್ಳಿಗೆ ನೋಡ್ರಿ ಎಲ್ಲ ನೋಡಿ ಹೆಂಗ್ ಚೆನ್ನಾಗಿ ಬಂದಿದೆ. ಇದಕ್ಕೆಲ್ಲ ಮೈಕ್ರೋನ್ಯೂಟ್ರಿಯೆಂಟ್ ಎಲ್ಲ ಕೊಟ್ಟಿದ್ದೀವಿ. ಕಾಂಬಿಪಾರ್ಟ್ ಹಾಕಿ ಕೊಟ್ಟೈತಿ, ಸೈಜರ್ ಕೊಟ್ಟೈತಿ, ಎಲ್ಲ ಕ್ಯಾಲ್ಸಿಯಂ, ಬೋರಾನ್, ಕ್ಯಾಪರ್ಟು ಎಲ್ಲ ಕೊಟ್ಟು ಇದು ಮಾಡೈತಿ. 55 ದಿವಸದಲ್ಲಿ ನೋಡ್ರಿ ಈ ತರ ರೆಡಿ ಆಗಿದೆ. ಈ ಕಡೆ ಡಾಗ್ರೇಜು ಚೆನ್ನಾಗಾಯ್ತು, ಈ ಕಡೆ ಕಲ್ಲಂಗಡಿನೂ ಬಂತು, ರೈತರಿಗೆ ಆದಾಯ ಏನು ಬಂತು. ಅದಾವ್ದು ಅದನ್ನ ಸಾಧಾರಣ 6,000 ಬೆಳೆ ಆಗಿದಾವೆ. 6 ಎಳ್ಳೆ 12 ಕಾಯಿ, 4 ಕಿಲೋ ಕಾಯಿ ಹಿಡಿದ್ರೆ ನಮ್ಗೆ ಏನಾಗ್ತದೆ, 36 ಟನ್ ನಾವು ಲೆಕ್ಕ ಹಿಡಿತೀವಿ. 10 ರೂಪಾಯಿ ಆದ್ರೂ ನಮ್ಗೆ ಏನಾಯ್ತು, 3,60,000 ರೂಪಾಯಿ ಅಮೌಂಟ್ ಆಗ್ತದೆ. ಇದು ಸುಮ್ಮನೆ ನೋಡ್ತಾ ಮಾಡ್ತಾ ಮಾಡಿದ್ದೀವಿ. ಎಲ್ಲ ನಾವು ಇಷ್ಟ ಅವರೇಜ್ ಹಿಡಿದು ಸಾಕಲ್ಲ ಅಷ್ಟೇ. ಈ ಡಾಗ್ರೇಜ್ ಬರ್ಲಿ ಅಂತ ಹೇಳಿ ಡಾಗ್ರೇಜ್ ಬೆಳ್ಳಿ ಸಲುವಾಗಿ ಮಾಡುದಿದ್ದು. ಮಲ್ಚಿಂಗ್ ಇಲ್ಲ ಏನು ಇಲ್ಲ, ಜೀರೋ ಮೇಂಟೆನೆನ್ಸ್ ಸರ್. ರೈತರಿಗೆ ಹೇಳ್ಬೋದು, ಯಾಕಂದ್ರೆ ಜೀರೋ ಮೇಂಟೆನೆನ್ಸ್ ಅಂದ್ರೆ ಏನ್ರಿ, ಮಲ್ಚಿಂಗ್ ಇಲ್ಲ, ಇದಕ್ಕೊಳಗ ಜಾಸ್ತಿ ಟೈಮಿಂಗ್ ಇಲ್ಲ. ಒಂದ್ 50 ದಿವಸದಾಗ ಏನೆಲ್ಲ ಆಗ್ಬೋದು. ಅದ್ರ ನೀರಿದ್ರೆ ರೈತರು ಅದು ಇದು ಬೇರೆ ಬೆಳೆ ಮಾಡ್ಕೊತಾನು 55 ತಿಂಗಳದಾಗ ಏನು ಬೇಕಾದ ಜೋಳ ಎಲ್ಲ ಹಾಕ್ತಿರ್ತಾರ. ಇಂತಾವ್ ಹಾಕೊಂಡ್ ಬಿಟ್ರೆ ಒಂದ್ 55 ದುಡ್ಡು ಆಗ್ಬಿಡ್ತೈತಿ. 3 ತಿಂಗಳ ಒಳಗೆ 55 ದಿನ ಆಗಿದ್ರಿ. ಈಗ ಇನ್ ಬಾಳ ಆದ್ರೆ 10 ದಿನದಾಗ ಹಾರ್ವೆಸ್ಟಿಂಗ್ ಆಗ್ತದೆ. 10 ರೂಪಾಯಿ ಹೋದ್ರು ನಮ್ಗೊಂದ್ ಸರ್ ಅಂದಂಗ ಒಂದ್ 3-4 ಲಕ್ಷ ರೂಪಾಯಿ ಟೈಮ್ ಪಾಸ್. ಅದೇ ದ್ರಾಕ್ಷಿ ಕಲ್ಲ ತಂತಿ ಆಗ್ಬಿಡ್ತೈತಿ. ಇಲ್ಲಿ ನೋಡ್ರಿ ಸರ್, ದ್ರಾಕ್ಷಿ ಕಲ್ಲ ಅದೆಲ್ಲ ತಂದಿನಿ ಸರ್. ಇದು ನೋಡಿ ಸರ್, ಇದು ಬಹುತೇಕ ಒಂದ್ 4-5 ಕಿಲೋ ಬರ್ತದೆ ಸರ್ ಇದಕ್ಕೆ ಹಣ್ಣು. 4-5-6 ಕಿಲೋ ತನ ಹಣ್ಣು ಬರ್ತದ್ರಿ. ಎಲ್ಲ ಅವರೇಜ್ ನಮಗೊಂದ್ 5 ಕಿಲೋ 6 ಕಿಲೋ ಮಾಲ್ ಐತಿ ಸರ್ ಎಲ್ಲ. ಸರಿ, ನಮಸ್ಕಾರ.